ಕಲಬುರಗಿ ಜಿಮ್ಸ್ ಆಸ್ಪತ್ರೆ ವೈದ್ಯರ ಎಡಪಟ್ಟು ಮಗು ಜನಿಸಿದ ಕೆಲವೇ ಹೊತ್ತಿನಲ್ಲಿ ತಾಯಿಗೆ ಸಾವು. 22 ವರ್ಷದ ಶ್ರೀದೇವಿ ಮೃತ ದುರ್ದೈವಿ ಮಹಿಳೆ. ಕಲಬುರಗಿ ಜೇಮ್ಸ್ ಆಸ್ಪತ್ರೆಯ ವೈದ್ಯರ ಎಡವಟ್ಟು ಮಗು ಜನಿಸಿದ ಕೆಲವೇ ಕ್ಷಣದಲ್ಲಿ ತಾಯಿಯ ಸಾವು. 22 ವರ್ಷದ ಶ್ರೀದೇವಿ ಮೃತ ದುರ್ದೈವಿ ಮಹಿಳೆ. ನಿನ್ನೆ ರಾತ್ರಿ ಹೆರಿಗೆಗೆಂದು ಜೇಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಜೇವರ್ಗಿ ತಾಲೂಕಿನ ನರಿಪೋಳ ಗ್ರಾಮದ ಶ್ರೀದೇವಿ ಇಂದು ಬೆಳಿಗ್ಗೆ ನಾರ್ಮಲ್ ಹೆರಿಗೆ ಗಂಡು ಮಗು ಜನನ. ಆದರೆ ಕೆಲವೇ ಕ್ಷಣಗಳಲ್ಲಿ ತಾಯಿಗೆ ಲೋ ಬಿಪಿಯಿಂದ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ವೈದ್ಯರು ತಿಳಿಸ್ತಾ ಇರುವಂಥದ್ದು. ಆದರೂ ಸ್ವಲ್ಪ ಹೊತ್ತಿಗೆ ಬಾಳಂತಿ ಶ್ರೀದೇವಿ ಸಾವು ವೈದ್ಯರ ನಿರ್ಲಕ್ಷ್ಯಕ್ಕೆ ಪತ್ನಿ ಸಾವು ಅಂತ ಹೇಳಿ ಪತಿ ಆರೋಪವನ್ನ ಮಾಡಿದ್ದಾರೆ. ಜಿಮ್ಸ್ ವೈದ್ಯರ ವಿರುದ್ಧವಾಗಿ ಆಕ್ರೋಶಗಳು ಸ್ಫೋಟ ಆಗ್ತಾ ಇರುವಂಥದ್ದು, ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಇತ್ತೀಚೆಗೆ ಬಾಳಂತಿ ಸಾವು ಎರಡ ಏಕೆ ಒಂದೇ ಅಲ್ಲ, ಸಾಕಷ್ಟು ಜನ ಸಾವನ್ನಪ್ಪಿರುವಂತಹ ಘಟನೆ ಇದು ಜೇವರ್ಗಿಯಲ್ಲಿ ನಡೆದಿದೆ. 22 ವರ್ಷದ ಶ್ರೀದೇವಿ ಮೃತ ದುರ್ದೈವಿ ಆಗಿದ್ದು ಆಕೆ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ದಾಳೆ. ನಾರ್ಮಲ್ ಡೆಲಿವರಿ ಆದರೂ ಕೂಡ ಲೋ ಬಿಪಿ ಆಗಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಎಲ್ಲಾ ಕಡೆಯಲ್ಲೂ ಈಗ ತಿಳಿಸಲಾಗ್ತಾ ಇರುವಂಥದ್ದು. ಆದರೆ ಕೆಲವೇ ಕ್ಷಣಗಳಲ್ಲಿ ಲೋ ಬಿಪಿ ಆಗಿದೆ ಅಂತ ಹೇಳಿ ವೈದ್ಯರು ಹೇಳಿರುವಂಥದ್ದು. ಏನ್ ನಡೀತಾ ಇದೆ? ಆರೋಗ್ಯ ಸಚಿವರೇ, ನೀವು ಗಮನ ಕೊಟ್ಟಿಲ್ಲ ಅಂತಂದ್ರೆ ಹಿಂಗೆ 4, 5, 6, 7 ಬೀಳುತ್ತೆ ಹೆಣ. ಬೇಕಾ ಇದೆಲ್ಲ? ಒಮ್ಮೆ ಹೋಗಿ ಗಮನವನ್ನ ಕೊಡಿ ಆರೋಗ್ಯ ಸಚಿವರೇ. ಮೊದಲು ಹೋಗಿ ಯಾವ ಕಲಬುರಗಿಯಲ್ಲಿ ನಡೆದಿದ್ದು, ಅಲ್ಲಿ ಆಸ್ಪತ್ರೆಯಲ್ಲಿ ಏನಾಯ್ತು ಅನ್ನೋದು ವಿಚಾರಣೆ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.